ಸ್ಕಂದಮಾತ, 6ನೇ ದೇವಿ ಕಾತ್ಯಾಯಿನಿ, 7ನೇ ದೇವಿ ಕಾಳರಾತ್ರಿ. ಫೋಟೋ ಹುಡ್ಕೊಳ್ಳಿ. ಆಮೇಲೆ 8ನೇ ದೇವಿ ಮಹಾಗೌರಿ, ಆಮೇಲೆ 9ನೇ ದೇವಿ ಸಿದ್ಧಿಧಾತ್ರಿ. ಯಾಕೆ ಈ ದೇವಿಯರಿಗೆ ಪೂಜೆ ಮಾಡ್ತಾರೆ ನವರಾತ್ರಿಯಲ್ಲಿ 9 ಅಂತಂದ್ರೆ, ತಾವು ಸಂಗಮಯುಗದಲ್ಲಿ ಮಾಡಿರುವಂತಹ ತ್ಯಾಗ, ತಪಸ್ಸು, ಸಾಧನೆ, ಪುರುಷಾರ್ಥದ ಯಾದ್ಗಾರು ನವರಾತ್ರಿ ದೇವಿಯ ರೂಪದಲ್ಲಿ ಪೂಜೆ ನಡೀತಾ ಇದೆ. ಹಾಗೆ ನಂಬರ್ 1 ಮೊದಲನೇ ದಿನ ಶೈಲಪುತ್ರಿ. ಇಲ್ಲಿ ಕಥೆ ರೂಪದಲ್ಲಿ ತಗೊಂಡಾಗ ಶೈಲಪುತ್ರಿ ಅಂದ್ರೆ ಯಾರು ಅಂದ್ರೆ ಪರ್ವತರಾಜನ ಮಗಳು. ಪರ್ವತರಾಜ ಶೈಲಪುತ್ರಿಯನ್ನ ಏನ್ ಮಾಡ್ತಾನೆ, ಶಿವನ ಹತ್ರ ಹೋಗ್ಲಿಕ್ಕೆ ತಡೀತಾನೆ, ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಸಂಗಮ ಯುಗಕ್ಕೆ ನಾವು ಅದನ್ನು ಕಂಪೇರ್ ಮಾಡ್ಕೊಂಡ್ರೆ, ನೀವೆಲ್ಲ ಕೂಡ ಯಾರು ನಾವೆಲ್ಲ ಶೈಲಪುತ್ರಿಯರು. ಶೈಲಪುತ್ರಿಯರು ಅಂದ್ರೆ ಪರ್ವತರಾಜನ ಮಗಳು ಅಂತಂದ್ರೆ, ನಿಮ್ಮ ತಂದೆ, ನಿಮ್ಮ ಪತಿ ಜ್ಞಾನದಲ್ಲಿರೋದಿಲ್ಲ, ಕಲ್ಲು ಬುದ್ಧಿಯವರಾಗಿರ್ತಾರೆ. ಶೈಲ ಪುತ್ರಿ. ಶೈಲ ಅಂದ್ರೆ ಶಿಲೆ, ಶಿಲೆ ಅಂದ್ರೆ ಕಲ್ಲು. ಕಲ್ಲು ಬುದ್ಧಿ ಸಮಾನ ಇರುವಂತಹವರು ನಿಮ್ಮ ಆಗಿರಬಹುದು, ನಿಮ್ಮ ತಂದೆ ಆಗಿರಬಹುದು, ನೀವು ಮಾತೆಯರಾಗಿರ್ಬೋದು, ಕುಮಾರಿಯರಾಗಿರ್ಬೋದು, ಎಲ್ರಿಗೂ ಅಪ್ಲೈ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ನಿಮ್ಮನ್ನ ಶಿವನ ಹತ್ರ ಹೋಗ್ಲಿಕ್ಕೆ ನೀವು ಕೋರ್ಸ್ ತಗೊಂತೀರಿ, ನಮ್ಗೆ ಈ ಜೀವನ ಸಾಕು, ನಾವು ಪರಮಾತ್ಮ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ತೀವಿ. ಆದ್ರೆ ಪರ್ವತರಾಜ ಏನ್ ಮಾಡ್ತಾನೆ, ಶೈಲಪುತ್ರಿಯನ್ನ ಶಿವನ ಬಳಿ ಹೋಗ್ಲಿಕ್ಕೆ ತಡೀತಾನೆ. ನೀವೇನ್ ಮಾಡ್ತೀರಾ, ತಡ್ಬಿಟ್ಟ ಅಂತ ಇದ್ಬಿಡ್ತೀರಾ? ಫೈಟ್ ಮಾಡ್ತೀರಿ, ಪುರುಷಾರ್ಥ ಮಾಡ್ತೀರಿ, ಹಠ ಮಾಡ್ತೀರಿ, ನಾವು ಹೋಗ್ಲೇಬೇಕು ಶಿವನ ಹತ್ರ ಅಂತ. ಹೌದಾ? ಮಾಡ್ಕೊಂಡೇನ್ ಮಾಡ್ತೀರಿ, ಗೆದ್ದುಕೊಂಡು ಬರ್ತೀರಿ. ನಿಮ್ಮ ಮೊದಲನೇ ಹೆಜ್ಜೆ ಇದು. ಇದು ನಿಮ್ಮ ಎಷ್ಟನೇ ಹೆಜ್ಜೆ? ನಿಮ್ಮ ಮೊದಲನೇ ಹೆಜ್ಜೆ ಇದು. ಪರಮಾತ್ಮನ ಬಳಿ ಬರ್ಲಿಕ್ಕೆ ಇಷ್ಟೆಲ್ಲ ಫೇಸ್ ಮಾಡ್ತೀರಾ ನೀವು. ಆ ನಿಮ್ಮ ಮೊದಲನೇ ಹೆಜ್ಜೆಗೆ, ನಿಮ್ಮ ಧೈರ್ಯ ಸಾಹಸಕ್ಕೆ ಮೊದಲನೇ ದಿನ ನೀವೇ ಶೈಲಪುತ್ರಿಯ ರೂಪದಲ್ಲಿ ನಿಮ್ಮನ್ನ ಪೂಜೆ ಮಾಡ್ತಾರೆ. ಪುರುಷಾರ್ಥದ ಮೊದಲನೇ ಹೆಜ್ಜೆಗೆ ಮೊದಲನೇ ಪೂಜೆ. ಯಾವ ಪೂಜೆ? ಶೈಲಪುತ್ರಿಯ ರೂಪದಲ್ಲಿ ಪೂಜೆ ಮಾಡಲಾಗ್ತದೆ. ನಂತರ ನೀವು ಶೈಲಪುತ್ರಿ ಆದ್ಮೇಲೆ ಎದುರಿಸ್ತೀರಾ, ಬಂದ್ಬಿಡ್ತೀರಾ. ಸೊ ಅದಕ್ಕೆ ಮೊದಲನೇ ದಿನ ನಿಮಗೆ ಶೈಲಪುತ್ರಿ ರೂಪದಲ್ಲಿ ನವರಾತ್ರಿಯಲ್ಲಿ ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀರಾ, ಶೈಲಪುತ್ರಿಯಿಂದ ನೀವೇನ್ ಮಾಡ್ತೀರಾ, ಜಂಪ್ ಆಗ್ತೀರಾ. ಎಲ್ಲಿಗೆ? ಬ್ರಹ್ಮಚಾರಿಣಿ. ಶಿವನ ಬಳಿ ಬಂದ್ಬಿಡ್ತೀರಾ ಎದುರಿಸ್ಕೊಂಡು. ಅಲ್ಲಿ ಪೂಜೆ ಆಯ್ತು ಮೊದಲನೇ ದಿನದ್ದು. ಶಿವನ ಬಳಿ ಬಂದ್ಮೇಲೆ ಏನ್ ಮಾಡ್ತೀರಾ ನೀವು, ಈ ಆಭರಣಗಳನ್ನ ಮತ್ತೆ ಈ ಒಂದು ಶಸ್ತ್ರಗಳನ್ನ, ಅಸ್ತ್ರಶಸ್ತ್ರಗಳನ್ನ ಗಮನಿಸಿ. ನೋಡಿ, ಚಂದ್ರನಂತೆ ಶೀತರಾಗಲು ಕೆಂಪು ಬಣ್ಣ ಹಿಂದ್ಗಡೆ ಇದೆ ನೋಡಿ. ಅಂದ್ರೆ ಆ ಕ್ರೋಧವನ್ನ, ಪರ್ವತರಾಜನ ಕ್ರೋಧವನ್ನ ಎದುರಿಸಿ ನೀವು ಬರ್ಬೇಕಾಗತ್ತೆ. ಏನಕ್ಕೆ? ಚಂದ್ರನಂತೆ ಶೀತಲರಾಗಲಿಕ್ಕೆ. ಏನಕ್ಕೆ? ಜ್ಞಾನವನ್ನ ಪಡ್ಕೊಳ್ಳಕ್ಕೆ, 3 ಕಾಲದ ತ್ರಿಕಾಲ ಜ್ಞಾನವನ್ನ ಪಡ್ಕೊಳ್ಳಕ್ಕೆ. ಕಲರ್ ಬಟ್ಟೆಯಲ್ಲಿ ಇರ್ತೀರ ನೀವು. ಅವಾಗ ಏನಕ್ಕೆ ಹೊರಡ್ತೀರಾ ಅಂದ್ರೆ, ಪವಿತ್ರರಾಗಕ್ಕೆ ಹೊರಡ್ತೀರ. ಕಮಲ ಪುಷ್ಪ ಇದೆ, ಕರೆಕ್ಟಾ? ಇದನ್ನು ಕೂಡ ನೀವು ಅಲಂಕಾರವನ್ನು ಕೂಡ ಗಮನಿಸಬೇಕಿಲ್ಲ. ಪ್ರತಿಯೊಂದಕ್ಕೂ ಅರ್ಥ ಇದೆ. ಇದನ್ನು ನಾನು ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಟೈಮ್ ತಗೊಳುತ್ತೆ, ಶಾರ್ಟ್ ಆಗಿ ಹೇಳ್ತೀನಿ. ಆಮೇಲೆ ಏನಾಗ್ತೀರಿ, ನೀವು ಪರಮಾತ್ಮನ ಮಗು ಆಗ್ತೀರಿ. ಹೌದಾ? ಪರಮಾತ್ಮನ ಮಗು ಆದ ಕೂಡಲೇ ಕಲ್ಲರ್ ಬಟ್ಟೆ ಹೋಯ್ತು. ಇಲ್ಲೇನ್ ಬಂತು? ಶ್ವೇತ ವಸ್ತ್ರ ಬಂತು. ಪವಿತ್ರರಾದ್ರಿ, ಬ್ರಹ್ಮಚಾರಿಣಿ. ಬ್ರಹ್ಮಚರ್ಯವನ್ನ ನೀವು ಆಚರಣೆ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಸಾಧಕರಾಗ್ತೀರಿ, ಪುರುಷಾರ್ಥ ಮಾಡಕ್ ಶುರು ಮಾಡ್ತೀರಿ. ಬಿಳಿ ವಸ್ತ್ರವನ್ನ ಧರಿಸ್ತೀರಿ. ಇಲ್ಲೇನಿದೆ? ಕಮಂಡ್ಲ ಇದೆ. ಈ ಕಡೆ ಏನಿದೆ? ರುದ್ರಾಕ್ಷಿ ಇದೆ. ಅಂದ್ರೆ ಏನಾಗ್ತೀರಿ? ತಪಸ್ವಿ ಮೂರ್ತಿ ಆಗ್ತೀರಿ. ಹೌದಾ? ಚಿತ್ರ ನೋಡಿ, ನೀಟಾಗಿ. ಇಲ್ಲಿ ಈ ಕಡೆಯಲ್ಲಿ ರುದ್ರಾಕ್ಷಿ ಇದೆ, ಇಲ್ಲಿ ಕಮಂಡಲ ಇದೆ. ಶ್ವೇತ ವಸ್ತ್ರಧಾರಣಿ, ಬ್ರಹ್ಮಚಾರಿಣಿ. ನಿಮ್ಮ ಇದು 2ನೇ ಸ್ಟೆಪ್. ಅದಕ್ಕೆ ನಿಮ್ಮನ್ನ 2ನೇ ದಿನದಲ್ಲಿ ಬ್ರಹ್ಮಚಾರಿಣಿಯ ರೂಪದಲ್ಲಿ ನವರಾತ್ರಿಯಲ್ಲಿ ಪೂಜೆ ಮಾಡಲಾಗ್ತದೆ. ಆಯ್ತು, ಬ್ರಹ್ಮಚರ್ಯ ಆಯ್ತು, ತಪಸ್ವಿ ಜೀವನಕ್ಕೆ ಬಂದಾಯ್ತು. ನೆಕ್ಸ್ಟ್ ಏನಾಗ್ತೀರಿ ನೀವು? ಚಂದ್ರಗಂಟ ಆಗ್ತೀರಿ. ಇನ್ನು ನೀವು ಜ್ಞಾನಕ್ಕೆ ಬಂದು, ಜ್ಞಾನ ಪಡ್ಕೊಂಡು, ಪವಿತ್ರ
ಶ್ರೇಷ್ಠ ಮಾಡ್ಕೊಂಡು ಸುಮ್ಮನೆ ಇರ್ತೀರಾ? ಗಂಟೆ ಬಾರಿಸ್ತೀವಿ. ಘಂಟಾ ಘೋಷವಾಗಿ ಏನ್ ಮಾಡ್ತೀರಾ? ಪರಮಾತ್ಮನ ಜ್ಞಾನವನ್ನು 4 ಕಡೆ ಸಾರ್ಲಿಕ್ಕೆ ಶುರು ಮಾಡ್ತೀರಿ. ಹಾಗೆ ಅಥಾರಿಟಿಯಿಂದ ಹುಲಿ ಮೇಲೆ ಕೂತ್ಕೊಂಡು ಧೈರ್ಯದಿಂದ, ಧೈರ್ಯದಿಂದ ಹುಲಿ ಮೇಲೆ ಕೂತ್ಕೊಂಡು ಇಲ್ಲಿ ಆಯುಧಗಳನ್ನ ನೀವು ಗಮನಿಸಿ, ನಿಮಗೆ ಅಷ್ಟಶಕ್ತಿಗಳು ಧಾರಣೆ ಆಗ್ತವೆ. ಪರಮಾತ್ಮನ ಶಕ್ತಿ ನಿಮಗೆ ಸಿಗ್ತಾ ಹೋಗ್ತದೆ. ಅಸುರ ಸಂಹಾರವನ್ನು ಮಾಡ್ತಾ ಅಷ್ಟಶಕ್ತಿಗಳನ್ನು ಧಾರಣ ಮಾಡ್ತಾ ಧೈರ್ಯ ಅನ್ನುವಂತಹ ಹುಲಿಯನ್ನ ಅವನು ಬಿಡಪ್ಪ, ಅವನು ಹುಲಿ ತರ ಅವನು ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ಅದ್ರ ಅರ್ಥ ಏನು? ಧೈರ್ಯದಿಂದ ನೀವೇನ್ ಮಾಡ್ತೀರಿ? ಘಂಟಾಘೋಷವಾಗಿ ಪರಮಾತ್ಮನ ಜ್ಞಾನವನ್ನ 4 ದಿಕ್ಕಿನಲ್ಲಿ ಪ್ರಚಾರ ಮಾಡಕ್ ಶುರು ಮಾಡ್ತೀರಿ. ಅದಕ್ಕೋಸ್ಕರನೇ ನಿಮ್ಮನ್ನು 3ನೇ ದಿನ ಚಂದ್ರಘಂಟ ದೇವಿ ರೂಪದಲ್ಲಿ ಘಂಟಾಘೋಷವಾಗಿ ಹೇಳ್ತೀರಿ. ಒಂದು ಜೊತೆಗೆ ಚಂದ್ರನಂತೆ ಶೀತಲವಾಗ್ತೀರಿ. ತಪಸ್ ಮಾಡಿ ಚಂದ್ರ ಘಂಟಾ ದೇವಿ, ಚಂದ್ರನಂತೆ ಶೀತಲ, ಪರಮಾತ್ಮನ ಜ್ಞಾನವನ್ನು ಘಂಟಾಘೋಷವಾಗಿ, ಅದು ಕೂಡ ಹುಲಿ ಮೇಲೆ ಕೂತ್ಕೊಂಡು ಧೈರ್ಯವಾಗಿ ಹೇಳುವಂತವ್ರು ಆಗ್ತೀರಿ. ಹೌದಾ? ಅದಕ್ಕೆ ನಿಮ್ಗೆ ಏನಾಗ್ತದೆ? 3ನೇ ದಿನ ಚಂದ್ರಘಂಟಾ ದೇವಿ ಪೂಜೆ ಮಾಡಲಾಗ್ತದೆ. ಇದಾದ್ಮೇಲೆ ಘಂಟಾಘೋಷವಾಗಿ ಎಲ್ಲರಿಗೂ ನೀವೇನ್ ಮಾಡ್ತೀರಿ? ಜ್ಞಾನ ಹೇಳ್ಕೊಂಡ್ ಬರ್ತೀರಾ. ಜ್ಞಾನ ಹೇಳ್ಕೊಂಡ್ ಬಂದ್ಬಿಟ್ಟು ಸುಮ್ಮನೆ ಸಾಯಂಕಾಲ ಯೋಗ ಮಾಡುವಾಗ ಏನ್ ಮಾಡ್ತೀರಿ? ಅವ್ರಿಗೆಲ್ಲ ಸಕಾಶ ಕೊಡ್ತೀರಿ. ಏನ್ ಮಾಡ್ತೀರಿ? ಸಕಾಶ ಕೊಡ್ಬೇಕು. ಕೊಡ್ತೀರಿ ಅಲ್ಲ, ಕೊಡ್ಲೇಬೇಕು. ಎಲ್ಲಾದ್ರೂ ನೀವು ಸೇವೆ ಮಾಡಕ್ ಮುಂಚೆನೂ ಯೋಗ ಮಾಡ್ಕೊಂಡು ಹೋಗ್ಬೇಕು. ಸೇವೆ ಮಾಡಿ ಬಂದಾದ್ಮೇಲೂ ಯೋಗ ಮಾಡಬೇಕು. ಅದರ ಪ್ರತೀಕವೇ ಕೂಷ್ಮಾಂಡ ದೇವಿ. ಕೂ ಅಂದ್ರೆ ಉಷ್ಣ, ಕೂಷ್ಮ, ಅಂಡ ಅಂದ್ರೆ ಮೊಟ್ಟೆ, ಕೂಷ್ಮಾಂಡ ಅಂದ್ರೆ ಮೊಟ್ಟೆಗೆ ಕಾವು ಕೊಡುವಂತ ದೇವಿ. ಅಂದ್ರೆ ಚಂದ್ರಘಂಟ ಆದ್ಮೇಲೆ ನೀವೇನಾಗ್ಬೇಕು? ಕೂಷ್ಮಾಂಡ ಆಗ್ಬೇಕು. ಇಲ್ಲಿ ಕಾವು ಕೊಡ್ಬೇಕು ಕೂತ್ಕೊಂಡು ಸಾಯಂಕಾಲ. ಅರ್ಥ ಆಯ್ತಾ? ಅವ್ರಿಗೆಲ್ಲ ನೀವೇನ್ ಮಾಡ್ತೀರಿ? ಕೂಷ್ಮಾಂಡ ದೇವಿಯಾಗಿ ಅವ್ರಿಗೆಲ್ಲ ಸಕಾಶ ಕೊಡ್ತೀರಿ. ಹೌದಾ? ಕೊಡ್ತೀರಾ? ಸಕಾಶ ಕೊಡ್ತೀರಾ. ನೋಡಿ, ಇಲ್ಲೂ ಕೂಡ ಹುಲಿ ಮೇಲೆ ಕೂತ್ಕೊಂತೀರಾ. ಇಲ್ಲೂ ಕೂಡ ಅಸ್ತ್ರಶಸ್ತ್ರಗಳ ಧಾರಣೆ ಇದೆ. ಇಲ್ಲಿ ಕೂಡ ಶಂಖ ಚಕ್ರ ಗದಾ ಪದ್ಮ ಇದೆ. ಪವಿತ್ರತೆ ಎಲ್ಲಾನು ಆಭರಣಗಳಿದೆ. ಗಮನಿಸಿ. ಉಷ್ಮ ಅದು ಸಂಸ್ಕೃತದಲ್ಲಿ ಕು ಉಷ್ಮ ಅಂಡ, ಅದು ಬೇರೆ. ಕೂಷ್ಮಾಂಡ ಅಂತ, ಕೂಷ್ಮಾಂಡ ಕದಿಲಿ ಹೋತಾ ಅಂತಾರೆ, ಅದು ಕೂಡ ಹೇಳ್ತಾರೆ. ಅದು ಬೇರೆ ಅಂತ. ಕೂಷ್ಮಾಂಡ, ಉಷ್ಮ ಅಂಡ, ಇದು ಸಪ್ರೇಟ್ ಮಾಡಿ ನಾವು ಹೇಳೋ ಆ ಥರ ಹೇಳೋದು. ಕೂಷ್ಮಾಂಡ. ಸೊ ಇಲ್ಲೇನಾಗುತ್ತೆ? ನೀವು ಕಾವು ಕೊಡ್ತೀರಿ, ಸಕಾಶ ಕೊಡ್ತೀರಿ ಆತ್ಮನಿಗೆ. ಆ ಸಕಾಶ ಕೊಡುವುದರ ಅರ್ಥವಾಗಿ ನಿಮಗೆ ಏನ್ ಮಾಡ್ತಾರೆ? 4ನೇ ದಿವಸ ಕೂಷ್ಮಾಂಡ ದೇವಿ ರೂಪದಲ್ಲಿ ಪೂಜೆ ಮಾಡ್ತಾರೆ. ನೀವು ಮಾಡುವಂತ ಪ್ರತಿಯೊಂದು ಕರ್ಮಕ್ಕೂ ಕರ್ತವ್ಯಕ್ಕೂ ಪೂಜೆ ಇದೆ. ಹೌದಾ? ಆಮೇಲೆ ಏನು? 5ನೇ ದಿನ ಏನ್ ಮಾಡ್ತೀರಿ? ಮೊಟ್ಟೆ ಕಾವು ಕೊಟ್ಟ ಮೇಲೆ ಏನ್ ಬರ್ತದೆ? ಮರಿ ಬರ್ತದೆ. ಹೌದಾ? ಸೊ ಕೂಷ್ಮಾಂಡ ದೇವಿ ಆದ್ಮೇಲೆ ಏನಾಗ್ತದೆ? ನಿಮ್ಗೆ ಮಕ್ಕಳಾಗ್ತಾರೆ. ಅಂದಾಗ ಕಾವು ಕೊಡ್ತೀರಾ, ಆ ಆತ್ಮಗಳೆಲ್ಲ ನಿಮ್ಮನ್ನ ನೋಡ್ಕೊಂಡ್ ಬರ್ತವೆ. ಯಾವ ಆತ್ಮಗಳಿಗೆ ನೀವು ಸಕಾಶ ಕೊಡ್ತಾರೋ ಬಾಬನ ಮಕ್ಕಳಾಗ್ತಾರೆ. ನಿಮ್ಮ ಬಳಿನೇ ಬರ್ಬೋದು, ಬೇರೆ ಸೇವಾ ಕೇಂದ್ರಕ್ಕೆ ಹೋಗ್ಬೋದು. ಬಟ್ ಇಂಡೈರೆಕ್ಟ್ ಆಗಿ ಸೂಕ್ಷ್ಮವಾಗಿ ನಿಮ್ಮ ಪಾಲನೆಯನ್ನು ಬೆಳೀತಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಮಕ್ಕಳಾಗ್ತಾರೆ. ಸ್ಕಂದ ಮಾತಾ. ಮಕ್ಕಳು ನೋಡಿ, ಹಾಲನೆ ಕೊಡಕ್ ಶುರು ಮಾಡ್ತೀರಿ. ನೀವು ಸೂಕ್ಷ್ಮವಾಗಿ ಮನೆಗಳಲ್ಲಿ ಮಾತೆಯರಾದ್ರೆ ಮನೆಗಳಲ್ಲಿ ಹಾಲು ಕೊಡ್ತೀರಿ. ಕುಮಾರಿಯರಾದ್ರೆ ಪಾಲನೆ ಸೂಕ್ಷ್ಮವಾಗೂ ಕೊಡ್ತಾರೆ, ಸ್ಥೂಲವಾಗೂ ಕೊಡ್ತಾರೆ. ನೀವು ಸೂಕ್ಷ್ಮವಾಗಿ ಕೊಡ್ತೀರಿ, ಮನೆಯಲ್ಲಿರೋರು ಕೊಡ್ತೀರಿ ಪಾಲನೆ. ಹಂಗೆ ಓಕೆ. ಆ ಒಂದು ಪ್ರತೀಕವಾಗಿ ಸ್ಕಂದ ಮಾತಾ ರೂಪದಲ್ಲಿ ನಿಮ್ಮನ್ನ 5ನೇ ದಿನ ಪೂಜೆ ಮಾಡಲಾಗ್ತದೆ. ತದನಂತರ ನೀವೇನ್ ಮಾಡ್ತೀರಿ? ಕಾತ್ಯಾಯಿನಿ ಆಗ್ಬಿಡ್ತೀರಿ. ನಿಮ್ಗೆ ಕತಿ ಪ್ಲಸ್ ಅಯನಿ ಅಂತಂದ್ರೆ ಕಾತ್ಯಾಯಿನಿ ಅಂತಂದ್ರೆ, ಕತಿ ಅಯನಿ ಅಂತಂದ್ರೆ ಒಂದು ಸ್ಥಾನದಲ್ಲಿ ಒಂದು ಸ್ಥಾನಕ್ಕೆ ಸೀಮಿತ ಅಲ್ಲ. ಒಂದು ಸ್ಥಾನಕ್ಕೆ ಒಂದು ಇದಕ್ಕೆ ಸೀಮಿತ ಅಲ್ಲ ಅಂದ್ರೆ ಅವಳು ಒಂದು ಕಡೆ ಕೂತಿದ್ರು ಕೂಡ ಇಡೀ ವಿಶ್ವದ ಎಲ್ಲ ಆತ್ಮಗಳನ್ನ ಬುದ್ಧಿಯಲ್ಲಿ ಇಟ್ಕೊಂಡು ಕಾರ್ಯ ಮಾಡ್ತಿರ್ತಾರೆ. ಅಂದ್ರೆ ಕಾತ್ಯಾಯಿನಿ. ಇಲ್ಲೇನ್ ಬಂತು ನೋಡಿ, ಇಲ್ಲೇನ್ ಬಂತು ಕಾತ್ಯಾಯಿನಿಗೆ?
ಪ್ರಮೋಷನ್ ಬಂತು. ಏನು, ಹುಲಿ ಹೋಗಿ ಸಿಂಹ ಬಂತು, ಒಂದು ಸ್ಟೆಪ್ ಮೇಲೆ ಅಲ್ವಾ. ಕಾಡಿನ ರಾಜ ಸಿಂಹ ಬಂತು, ಈ ಕಡೆ ಅಸುರ ಸಂಹಾರಿಣಿ ಬೇಹದ್ದಿನ ಸ್ಥಿತಿಯಲ್ಲಿ ಮಹಾರಥಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಷ್ಟೊಂದು ಸಿಂಹದ ರೀತಿಯಲ್ಲಿ ಸ್ಥಿತಿ ಮಾಡ್ಕೊಂಡ್ಬಿಡ್ತಾರೆ. ಸೂಕ್ಷ್ಮವಾಗಿ ಅಸುರ ಸಂಹಾರ ಅವರಿಂದ ನಡೀತಾ ಇರ್ತದೆ, ವಿಕಾರಗಳ ದಹನ ನಡೀತಾ ಇರ್ತದೆ. ಕತಿ ಅಯನಿ ಕಾತ್ಯಾಯಿನಿ ಒಂದು ಸ್ಥಾನಕ್ಕೆ ಸೀಮಿತ ಆಗಿರಲ್ಲ. ಅವರು ಇಲ್ಲಿದ್ರೂ ಕೂಡ, ಒಂದು ಜಾಗದಲ್ಲಿ ಇದ್ರೂ ಕೂಡ ಅವ್ರ ಬೇಹದ್ದಲ್ಲಿರ್ತಾರೆ. ಕಾತ್ಯಾಯಿನಿ ಆಗ್ತಾರೆ, ಮಹಾರಥಿ ಆಗ್ತಾರೆ. ಒಂದು ಸ್ಥಾನಕ್ಕೆ ಸೀಮಿತ ಆದ್ರೆ ಕಾತ್ಯಾಯಿನಿ ಆಗಲ್ಲ, ಅವರ ಬುದ್ಧಿ ಬೇಹದ್ದಲ್ಲಿ ಇರ್ತದೆ. ಆವಾಗ ಕಾತ್ಯಾಯಿನಿ ಅಂದ್ರೆ ಮಹಾರಥಿ ಸ್ಟೇಜ್ಗೆ ಹೋಗ್ತಾರೆ. ನೀವು ಯಾವಾಗ ಆ ಸ್ಟೇಜ್ಗೆ ಹೋಗ್ತೀವಿ, ಆ ಸ್ಟೇಜ್ಗೆ ಹೋದ್ರೆ ನೀವು ನಿಮ್ಗೆ ಕಾತ್ಯಾಯಿನಿ ರೂಪದಲ್ಲಿ ಪೂಜೆ ಆಗುತ್ತೆ. ಎಷ್ಟನೇ ದಿನ ಅಂದ್ರೆ ಮನಸ್ಸಿಂದ ಬೇಹದ ಕಡೆ ಪೂರ್ತಿ ಅವ್ರ ಮನಸ್ಸು ಬೇಹದ ಕಡೆ ಹೋಗುತ್ತೆ. ಆಮೇಲೆ ಇರೋದು ನೆಕ್ಸ್ಟ್. ಅವಾಗ ಮಹಾರಥಿ ಆಗ್ಬಿಡ್ತೀರಾ, ಒಂದು ಸ್ಟೇಜ್ಗೆ ಹೋಗ್ಬಿಡ್ತೀರಾ. ತಪ್ಪಿ ಏನಾದ್ರೂ ನಿಮಗೆ ನಾನು ಮಹಾರಥಿ ಆಗಿದ್ದೀನಿ, ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನುವಂತ ಅಹಂಕಾರ ಬಂತು ಮುಗೀತು. ಸಿನಿಮಾ ಹೋಗಿ ಸವಾರಿ ಕತ್ತೆ ಬರ್ತದೆ. ಸವಾರಿ ಕತ್ತೆ ಮೇಲೆ ನಾನು ಅನ್ನುವಂತ ಅಹಂಕಾರದ ಕಥೆಯನ್ನು ಹೇಳ್ತಾರೆ. ರಾವಣನ್ಗೆ ಏನ್ ತೋರಿಸ್ತಾರೆ, ತಲೆ ಮೇಲೆ ಕತ್ತೆ ತಲೆ ತೋರಿಸ್ತಾರೆ. ಅಹಂಕಾರದ ಚಿಹ್ನೆ. ಅಹಂಕಾರ ಬಂತು ಅಂತಂದ್ರೆ ಮೈಯೆಲ್ಲ ಕಪ್ಪುಗಾಗ್ಬಿಡ್ತದೆ, ಬಿಳಿಗಿರೋದೆಲ್ಲ ಹೊರಟೋಯ್ತು, ಕಣ್ಣೆಲ್ಲ ಕೆಂಪುಗಾಗ್ಬಿಡ್ತದೆ. ಒಂದು ಕಡೆ ವರದಾನ, ನನ್ನ ಹತ್ರ ಚೆನ್ನಾಗಿದ್ರೆ ನಿಮ್ಮನ್ನು ಬದುಕಕ್ ಬಿಡ್ತೀನಿ, ನನ್ನನ್ನೇನ ಎದುರಾಕೊಂಡ್ರೆ ಮುಗೀತು ಕಥೆ ನಿಮ್ದು. ಒಂದ್ ಕಡೆ ವರದಾನಿ, ಇನ್ನೊಂದ್ ಕಡೆ ಸಂಹರಣೆ. ಅರ್ಥ ಆಯ್ತಾ. ಮೈಯೆಲ್ಲ ಕಪ್ಪು, ಕೆಂಪು ಬಟ್ಟೆ, ಕ್ರೋಧದ ಚಿಹ್ನೆ. ಸವಾರಿ ಇರ್ತದೋ ಅಹಂಕಾರದ ಕಥೆ. ಈ ಲೆವೆಲ್ ಬಂದ್ಬಿಡ್ತೀವಿ. ಆಮೇಲೆ ಮಹಾರಥಿ ಲೆವೆಲ್ ಅಲ್ಲಿ ಇದ್ದವ್ರು ಏನಾಗ್ತೀವಿ, ಕತ್ತೆ ಲೆವೆಲ್ಗೆ ಹೋಗ್ಬಿಡ್ತೀವಿ. ನಾನೆಲ್ಲ ಗೆದ್ದೆ ಅನ್ನೋಂಥವ್ರಿಗೆ ಏನ್ ಬರುತ್ತೆ, ಗೆದ್ದಿದ್ದೀನಿ ಅನ್ನೋ ಅಹಂಕಾರ ಬರ್ತದೆ. ಗೆದ್ದ ಅಂತ ಅರ್ಥ. ಈ ಸ್ಟೇಜಿಗೆ ಬಂದ್ಬಿಡ್ತೀವಿ. ಇದ್ರದ್ದು ಪೂಜೆ ನಡೀತದೆ. ಕಾತ್ಯಾಯಿನಿ 7ನೇ ದಿವಸ. ಪಾಪ ಬಾಬನಿಗೆ ನಂಬಿದಾರಲ್ಲ. ಓಕೆನಾ. ಅದಾದ್ಮೇಲೆ ನಮ್ಮ ಅಹಂಕಾರವನ್ನ ನಾವು ಅರ್ಥ ಮಾಡ್ಕೊಂಡು ಪರಿವರ್ತನೆ ಮಾಡ್ಕೊಂಡು, ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಬಾಬಾ, ಸಾರಿ, ನಾನು ಮಗುವಾಗಿರ್ತೀನಪ್ಪ, ನಿರಹಂಕಾರಿಯಾಗಿರ್ತೀನಿ, ಇನ್ನು ನಾನು ಇನ್ನೊಬ್ಬರಿಗೆ ದುಃಖ ಕೊಡಲ್ಲ, ಪ್ರೀತಿಯಿಂದ ನಿರಹಂಕಾರಿಯಾಗಿಟ್ಕೊಂಡು ನಿಮ್ ಸಮಾನವಾಗಿ ನಾನು ಸೇವೆ ಮಾಡ್ತೀನಿ ಬಾಬಾ ಅಂತ ಬಾಬನಿಗೆ ಹೇಳ್ಕೊಂಡು ಪರಿವರ್ತನೆ ಆದರೆ, ಆಮೇಲೆ ನಿಮ್ಗೆ 8ನೇ ದಿನ ಮಹಾಗೌರಿ ರುದ್ರಲ್ಲಿ ಪೂಜೆ ನಡೀತದೆ. ನೋಡಿ, ಇಲ್ಲಿ ಸಿಂಹನೂ ಇಲ್ಲ, ಹುಲಿನೂ ಇಲ್ಲ, ಕತ್ತೆನೂ ಇಲ್ಲ, ಹಸು ಆಗ್ಬಿಟ್ಟಿದೆ. ಸಾಧು ಆಗ್ಬಿಟ್ಟು ಪುನಃ ಏನಾಗತ್ತೆ, ಬಿಳಿ ವಸ್ತ್ರ ಬಂದ್ಬಿಡತ್ತೆ. ತಲೆ ನೋಡಿ ಬಾಗಿದೆ, ಹಿಂಗೆ ದಯಾ ಸ್ವರೂಪಿಣಿ. ಪ್ರೇಮ ಅಹಂಕಾರ ಎಲ್ಲ ಹೋಯ್ತು. ಕರುಣಾ ಸ್ವರೂಪಿಣಿ, ದಯಾ ಸ್ವರೂಪಿಣಿ. ಹಾಜಿ ಪಾತ್ರ ಮಾಡೋರು ಅಂತ ಅರ್ಥ. ಹಾಜಿ ಪಾತ್ರ ಮಾಡೋರು. ಹಾಜಿ ಪಾತ್ರ, ಓಕೆ. ತಾಯಿ ಪಾತ್ರ. ಮಹಾಗೌರಿ. ಮಹಾಗೌರಿ ತಾಯಿ ಪಾತ್ರ. ಜಗದಂಬೆ ರೂಪ ತಾಯಿ ಪಾತ್ರ. ವರದಾನಿ ರೂಪ, ಬೆಳ್ಳಗೆ ದಯಾ ಸ್ವರೂಪಿಣಿ, ಹಸು ಮೇಲೆ. ಇದಕ್ಕೆ ನಿಮ್ಗೆ ಈ ಸ್ಟೇಜಿಗೆ ಬಂದ್ರೆ 8ನೇ ದಿನ ಪೂಜೆ ಆಗುತ್ತೆ. ಆಮೇಲೆ ಲಾಸ್ಟ್ಗೆ ಆ ಸ್ಟೇಜಿಂದ ಲಾಸ್ಟ್ ಸ್ಟೇಜ್ಗೆ ಹೋಗ್ತೀವಿ. ಆ ಸ್ಟೇಜ್ ಯಾವುದು ಅಂತಂದ್ರೆ ಮಹಾವಿಷ್ಣು ಸ್ವರೂಪಿ ಆಗಿರುವಂತಹ ಸಿದ್ಧಿದಾತ್ರಿ. ಇಲ್ಲಿ ಲಕ್ಷ್ಮೀ ನಾರಾಯಣರ ಕಂಬೈನ್ಡ್ ಸ್ವರೂಪವೇ ಮಹಾವಿಷ್ಣು. ಶಂಕುಚಕ್ರ ಗದಾಪದ್ಮವನ್ನು ತೋರಿಸ್ತಾರೆ. ಈ ಶಂಕುಚಕ್ರ ಗದಾಪದ್ಮ ಬರೀ ನಾರಾಯಣನಿಗಷ್ಟೇ ಸೀಮಿತ ಅಲ್ಲ, ಇದು ಲಕ್ಷ್ಮಿಗೂ ಸೇರುತ್ತೆ. ನಾರಾಯಣನಿಗಷ್ಟೇ ಸೀಮಿತ ಅಲ್ಲ, ಲಕ್ಷ್ಮಿಗೂ ಸೇರುತ್ತೆ. ಅವರಿಬ್ಬರ ಕಂಬೈನ್ಡ್ ಸ್ವರೂಪವೇ ಮಹಾವಿಷ್ಣು. ನಾರಾಯಣನು ಶಂಕುಚಕ್ರ ಗದಾಪದ್ಮ ಅಲಂಕಾರಕ್ಕೆ ಅರ್ಹನಾಗ್ತಾನೆ, ಲಕ್ಷ್ಮಿಯು ಕೂಡ ಶಂಕುಚಕ್ರ ಗದಾಪದ್ಮಕ್ಕೆ ಅರ್ಹರಾಗ್ತಾರೆ. ನಾವು ಸಾಮಾನ್ಯವಾಗಿ ನಾರಾಯಣನಿಗೆ ಶಂಕುಚಕ್ರ ಗದಾಪದ್ಮವನ್ನು ನೋಡಿದ್ದೀವಿ, ಇನ್ನೆಲ್ಲೂ ನೋಡಿಲ್ಲ. ಆದ್ರೆ ಸಿದ್ಧಿದಾತ್ರಿಗೆ ನೋಡ್ಬೋದು ನಾವು. ಇಲ್ಲಿ ನೋಡಿ, ಶಂಕು ಚಕ್ರ ಗದಾ ಪದ್ಮ. ಸಿದ್ಧಿದಾತ್ರಿ ಅಂದ್ರೆ ಸರ್ವ ಸಿದ್ಧಿಗಳ ಪಡ್ಕೊಂಡಿರುವಂತಹ ದಾತ್ರಿ, ಸರ್ವ ಸಿದ್ಧಿಗಳನ್ನ ನೀಡುವಂತ ದಾತ್ರಿ, ಸರ್ವರಿಗೂ ಇಷ್ಟಾರ್ಥಗಳನ್ನ ನೆರವೇರಿಸುವಂತಹ ಸಿದ್ಧಿಯನ್ನು ಪಡ್ಕೊಂಡಿರುವಂತಹ ದಾತ್ರಿ, ನೀಡುವಂತವಳು, ವಿಷ್ಣು ಸಮಾನ. ಸಿದ್ಧಿದಾತ್ರಿ ಸಂಪೂರ್ಣ ಸ್ವರೂಪ, ಸಂಪೂರ್ಣ ಸಿದ್ಧಿಯನ್ನು ಪಡ್ಕೊಂಡು
ಇಷ್ಟಾರ್ಥಗಳನ್ನ ಸರ್ವರ ಇಷ್ಟಾರ್ಥಗಳನ್ನ ನೆರವೇರಿಸುವಂತಹ ಸಂಪೂರ್ಣ ಸ್ವರೂಪ. ಕೆಳಗಡೆ ನೋಡಿ ಆಸನ ಇಲ್ಲೇನು ಕೊಟ್ಟಿದ್ದಾರೆ, ಕಮಲ ಪುಷ್ಪ ಕೊಟ್ಟಿದ್ದಾರೆ. ಸಂಪೂರ್ಣ ಶಂಕು ಚಕ್ರ ಗದಾ ಪದ್ಮ, ಸಂಪೂರ್ಣ ಪವಿತ್ರ, ಸಂಪೂರ್ಣ ವಿಜಯಿ ಗದಾ ಪದ್ಮ, ಶಂಕು ಚಕ್ರ ಗದಾ ಪದ್ಮ. ಆವಾಗ ಏನಾಗ್ತೀರಿ, ನಿಮ್ಮ ಸಾಕ್ಷಾತ್ಕಾರ ಆಗ್ತದೆ ವಿಶ್ವದಲ್ಲಿ. ನೋಡಿ ಋಷಿ ಮುನಿಗಳು, ಮಾನವರು, ಬಾಮನರು, ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ನಿಮ್ಮನ್ನ ವಿಶ್ವದಲ್ಲಿ ಕೊಂಡಾಡ್ತಾರೆ. ನೋಡಿ ಕೊಂಡಾಡ್ತಾ ಇದ್ದಾರೆ ನೋಡಿ, ಅರ್ಥ ಆಯ್ತಾ? ಇದು ನಿಮ್ಗೆ ಫೈನಲ್ ಸ್ಟೇಜ್. ಇದಕ್ಕೆ ನಿಮ್ಗೆ 9ನೇ ದಿವಸ ಸಿದ್ಧಿದಾತ್ರಿ ರೂಪದಲ್ಲಿ ಪೂಜೆ ಆಗ್ತದೆ. ಆಮೇಲೆ ನಿಮ್ಮ ಮಹಾವಿನಾಶ ಆಗ್ತದೆ.